ಎಲ್ಲರಿಗೂ SC ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪಾ ಅಂದ್ರೆ ಇವತ್ತು ನಾವು ನಮ್ಮ ಊರಾಗಿಂದ ಬಸವ ಕಲ್ಯಾಣದಾಗಿಂದ ಬಸವಣ್ಣ ಸ್ಟ್ಯಾಚು ನೋಡಕ್ ಬಂದಿದ್ದೆವು. ಇದು ವಿಶ್ವದ ಎರಡನೇ ಅತಿ ದೊಡ್ಡ ಬಸವಣ್ಣನ ಮೂರ್ತಿಯಾಗಿದೆ. ಇನ್ನೊಂದಿದೆ ಗೈಸ್ ಕರ್ನಾಟಕದಲ್ಲಿ, ಇದು ಗದಗ ಡಿಸ್ಟ್ರಿಕ್ಟ್ ದಲ್ಲಿದೆ. ಇದು ಎರಡನೇ ಮೂರ್ತಿ. ಹೇಗಿದೆ ಇಲ್ಲಿನ ಏನೇನು ವಿಶೇಷತೆ ಏನೇನು ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿ ಗೈಸ್. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 2026ರಲ್ಲಿ ಬಸವಣ್ಣ ಸ್ಟ್ಯಾಚ್ಯೂನಲ್ಲಿ ಏನೇನು ಅಪ್ಡೇಟ್ ಮಾಡಿದ್ದಾರೆ, ಏನೇನಿಲ್ಲ, ಏನೋ ಹೊಸದು ಏನಾರ ನಿರ್ಮಾಣ ಮಾಡಿದ್ದಾರಾ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ನೋಡಿ ಗೈಸ್. ಬಾಣ ಇಲ್ಲಿ ಟಿಕೆಟ್ ತೊಗೋಬೇಕು. ಬಸವಣ್ಣನ ಬಳಿ ಟಿಕೆಟ್ ತೊಗೊಂಬಂದು ತೋರಿಸ್ತೀನಿ ನಿಮಗೆ. ನೋಡಿ ಗೈಸ್, ಇದು ಜನರಲ್ ಪೇಪರ್ 20 ರೂಪಾಯಿ ಅದ. ಮೊಬೈಲ್ ಫೋನ್ 10 ರೂಪಾಯಿ ಅದ ನೋಡಿ. ಇದು ಕ್ಯಾಮ್ರಾ ಯೂಸ್ ಮಾಡ್ತಾರಂದ್ರೆ 100 ರೂಪೀಸ್ ಅದ. ಹಾಗೆ ಡ್ರೋನ್ ಒಯ್ತಾರಂದ್ರೆ 250 ಅದ. ಇದು ಪಾರ್ಕಿಂಗ್ ಬಿ ಅದ ನೋಡ್ರಿ. 2 ವೀಲರ್ 10 ರೂಪಾಯಿ ಅದ, 4 ವೀಲರ್ 20 ರೂಪೀಸ್, ಹೆವಿ ವೆಹಿಕಲ್ಸ್ 25. ನೋಡ್ರಿ 30 ರೂಪೀಸ್ ಆಯಿತು. ನಾ ಒಂದು ಫೋನ್ ಒಯ್ಲತ್ತದ. ಹಾಗೆ ಟಿಕೆಟ್ 20 ರೂಪೀಸ್. ಇಲ್ಲಿ ಬಂದ್ರೆ ಫೋನ್ಪೇ ಅಲೋ ಇಲ್ಲ ಟಿಕೆಟ್ನಾಗ. ಕ್ಯಾಶ್ ತೊಗೊಂಡು ಬರ್ರಿ, ಎಷ್ಟಾಯ್ತು ಕ್ಯಾಶ್ ತೊಗೊಂಡು ಬರ್ರಿ. ಫೋನ್ಪೇರ ಅಲೋ ಇಲ್ಲ ಇಲ್ಲಿ ನೋಡ್ರಿ. ಮೇಂಟೆನೆನ್ಸ್ ಹೆಂಗದ ಇಲ್ಲಿ. ಫಸ್ಟ್ ಅಂಬೋದು ಇಲ್ಲೆಲ್ಲ ಕಮ್ಮಿ ಹೋಗೋದು ಇಲ್ಲೇ ಇರ್ತೀವಿ. ಬಟ್ ಈಗ ಅಂಬೋದು ಎಲ್ಲ ಮೇಂಟೆನೆನ್ಸ್ ಎಲ್ಲ ಕಮ್ಮಿ ಆಗ್ಯದ. ಎಲ್ಲ ನೀರೆಲ್ಲ ಕೆಸರಾಗಿ ಗೊಜ್ಜಾಗ್ಯಾವ. ನೋಡ್ಬೋದು ನೀವು. ಪಬ್ಲಿಕ್ ಹೆಂಗೆ ಹೆಚ್ಚಿಗೆ ಆಯ್ತಾರ ಗೈಸ್, ಹಂಗೆ ಡೆವಲಪ್ಮೆಂಟ್ ಆಯ್ತು ಪ್ಲೇಸ್. ಬಟ್ ಇಲ್ಲಿ ಏನೇ ಡೆವಲಪ್ಮೆಂಟ್ ಇಲ್ಲ ಆತ. ಬಟ್ ಇದು ಅಷ್ಟೇ ಅದ, ಹೆಚ್ಚಿಗೆ ಮಾಡಿಲ್ಲ ಅಷ್ಟೇ. ನೋಡ್ರಿ ಏನಪ್ಪ ಅಂದ್ರೆ ಇದು ಬಸವಣ್ಣನ ಸ್ಟ್ಯಾಚು ವಿಶ್ವದ ಅತಿ ಎರಡನೇ ದೊಡ್ಡ ಸ್ಟ್ಯಾಚು ಅದ. ಇದು ಕಟ್ಸ್ಬಿ ಬಕ್ಕೋದಿನ ಐತಿ ಗೈಸ್. ಫುಲ್ ಡೀಟೇಲ್ ವಿಡಿಯೋ ನೋಡ್ರಿ, ಕಂಟಿನ್ಯೂ ನೋಡ್ರಿ ವಿಡಿಯೋ. ಗೈಸ್ ನೋಡ್ರಿ, ಎಲ್ಲ ಶರಣರದ್ದು ಇಲ್ಲಿ ಸ್ಟ್ಯಾಚು ಮಾಡ್ಯಾರ. ಇಲ್ಲಿ ಎಲ್ಲ ಶರಣ ಸ್ಟ್ಯಾಚು ಅದ ಗೈಸ್. ನೋಡ್ಬೋದು ನೀವು. ಎಲ್ಲ ಸ್ವಾಮಿಗಳು ಶರಣರು. ಇಲ್ಲಿ ನೋಡ್ರಿ, ಇಲ್ಲಿ ಕುದುರೆ ಮೇಲೆ ಕುಂತಾರ ಶರಣರು. ಗೈಸ್ ಇಲ್ಲಿ ನೋಡ್ರಿ, ಮ್ಯಾಲ ನಿಂತರು ಬಸವಣ್ಣ ಹತ್ರ ನಿಂತರು ತೆಳಗೆಲ್ಲ ಹೆಂಗ್ ಕಾಣಿಸ್ತದೆ. ಇದು ನೋಡ್ರಿ ವಿಶ್ವದ ಅತಿ ಎರಡನೇ ದೊಡ್ಡ ಬಸವಣ್ಣನ ಸ್ಟ್ಯಾಚು. ಏನಪ್ಪ ಅಂದ್ರೆ ಇಲ್ಲಿ ಬಸವಣ್ಣನ ತೆಳಗ ಸ್ಟ್ಯಾಚು ತೆಳಗ ಇಲ್ಲಿ ಧ್ಯಾನ ಮಂದಿರ ಅಂತ ನೀವು ನೋಡ್ಬೋದು. ಇಲ್ಲಿ ತೆಳಗ ಸೈಲೆಂಟ್ ಆಗಿರ್ಬೇಕು ಗೈಸ್. ಇದು ನೋಡ್ರಿ ಬಸವಣ್ಣನ ಸ್ಟ್ಯಾಚು ಕೆಳಗಡೆ ಇದೆ. ಇದು ಒಂದು ಮೂರ್ತಿ ಇದೆ ಗೈಸ್. ಇಲ್ಲಿ ಧ್ಯಾನ ಮಂದಿರದ ಗೈಸ್. ಇಲ್ಲಿ ಶಾಂತ ಇರ್ಬೋದು. ಇಲ್ಲಿ ನೋಡ್ಬೋದು ನೀವು ಬಸವಣ್ಣ ಎಷ್ಟು ಅಡಿಯನ್ನ ಎಷ್ಟಿಲ್ಲ ಪೂರ ಡೀಟೇಲ್ ಕೊಟ್ಟರು ಇಲ್ಲಿ ಗೈಸ್. ಇವರೇ ನೋಡಿ ಬಸವಣ್ಣ ಸ್ಟ್ಯಾಚು ಕಟ್ಟಿದವರು. 2014ದಾಗ ಮಹಾದೇವಿ ಅಮ್ಮನವ್ರು ಇವರೇ ಕಟ್ಟಾರ ಬಸವಣ್ಣ ಸ್ಟ್ಯಾಚು. ನೋಡ್ಬೋದು ನೀವು. ಈಗ ಅವ್ರದ್ದು ಸ್ಥಾನದಾಗ ಈಗ ಸರಿದಾಸ್ ಇದ್ದವ್ರು ಇವ್ರು. ಈಗ ಅವ್ರದ್ದು ಲಿಂಗೈಕ್ಯ ಆದ ಮೇಲೆ ಈಗ ಇವ್ರ ಅವ್ರ ಸ್ಥಾನದಾಗ ಜಗದ್ಗುರು ಜಾದೆ ಮಾತೆ ಗಂಗಾ ದೇವಿಯವರು. ಕ್ರಾಂತಿ ಕವಿ ಸರ್ವಜ್ಞ ಗೈಸ್. ಇಲ್ಲಿ ನೀವು ಸೌಂಡ್ ಕೇಳ್ಬೋದು, ಓಂ ಅಂತ ಸೌಂಡ್ ಬರ್ತದೆ. ಲಿಸನ್ ಗೈಸ್.
ಗೈಸ್ ಏನಪ್ಪಾ ಅಂದ್ರೆ ಬುಕ್ಗಳು ಶಾಂತ ಇರ್ತದೆ ಇಲ್ಲಿ. ಇಲ್ಲೆಲ್ಲ ದಾನ ಮಾಡ್ತಾರೆ ಎಲ್ಲ ಸ್ವಾಮಿಗಳದು ಬಂದು ಎಲ್ಲ ಡೀಟೇಲ್ ತೋರಿಸ್ತಾ ಇದ್ದೀನಿ. ಇಲ್ಲಿನ ಏನೇನದ ಯಾವ್ಯಾವ ಸ್ಟ್ಯಾಚು ಅವ ಹೆಂಗಿಂಗ್ ಅದ ಎಲ್ಲ ಫುಲ್ ವಿಡಿಯೋ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಏನಪ್ಪಾ ಅಂದ್ರೆ ಇಲ್ಲೆಲ್ಲ ನೇಚರ್ ಮಸ್ತ್ ಅದ ಗೈಸ್. ಇಲ್ಲಿ ಒನ್ ಡೇ ಟ್ರಿಪ್ ಬರ್ಬೋದು ಯಾರು. ಇಲ್ಲಿ ಪಿಕ್ನಿಕ್ ಎಲ್ಲ ಬರ್ತಾರ ಜನ ಸಮ್ಮರ್ದಾಗ ಯಾವಾಗ್ಲೂ ಬರ್ತಾರ. ಇಲ್ಲಿ ನೋಡ್ರಿ ಏನಪ್ಪ ಅಂದ್ರೆ ಇಲ್ಲಿ ಶರಣ ಹಳ್ಳಿನವ್ರ ಚಿಲುಮೆ ಅದನ್ನು ನೋಡ್ಬೋದು ನೀವು. ಇಲ್ಲಿ ಬೋರ್ಡ್ ಹಚ್ಚಾರ. ಇಲ್ಲಿ ಒಳಗೆ ಹೋಗಿ ನೋಡಮ್ ಏನೇನದು ಅಂತ ಬರ್ರಿ. ಗೈಸ್ ಇಲ್ಲಿ ನೋಡ್ಬೋದು ಏನಪ್ಪಾ ಅಂದ್ರೆ ಇಲ್ಲಿ ಮೇಂಟೆನೆನ್ಸ್ ಕರೆಕ್ಟ್ ಇಲ್ಲ ಗೈಸ್. ಇಲ್ಲಿ ನೀರು ನೋಡ್ಬೋದು ನೀವು ಎಷ್ಟು ಗಲೀಜಾವ. ನೀವು ನೀರು ನೋಡ್ರಿ ಎಷ್ಟು ಗಲೀಜಾವ. ಇಲ್ಲಿ ಬುಕ್ಕು ಗಲೀಜಾವ. ಇವೆಲ್ಲ ನೀರು ಸ್ವಚ್ಛ ಮಾಡಿಸಿ ಎಲ್ಲ ಮೇಂಟೆನೆನ್ಸ್ ಎಲ್ಲ ಕರೆಕ್ಟ್ ಮಾಡ್ಬೇಕು. ಇದು ಗೈಸ್ ಇದು ಟ್ರಾವೆಲ್ ಪ್ಲೇಸ್ ಅದ. ಇಲ್ಲೆಲ್ಲ ಜನ ಬರ್ತಾರೆ. ಇಲ್ಲಿ ನೋಡ್ರಿ ಬಸವಣ್ಣ. ಇಲ್ಲಿ ಮೇಂಟೆನೆನ್ಸ್ ಕರೆಕ್ಟ್ ಇಲ್ಲ ಗೈಸ್. ಅಲ್ಲೂ ನೀವು ನೋಡಿದ್ರಿ ಅಲ್ಲೂ ಅಲ್ಲಿ ಒಂದು ಹೌದಿತ್ತಿಲ್ಲ. ಹೌದ್ನಾಗ ಬಿ ನೀರೆಲ್ಲ ಗಲೀಜಾಗಿವೆ ಗೈಸ್. ನೀರು ಪೂರ ಕಮ್ಮವ. ನೀರಿಲ್ಲ ಏನಿಲ್ಲ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಬಸವಣ್ಣನ ದಾಸೋಹ ಮೂರ್ತಿ ಅದ. ಇಲ್ಲಿ ನೀಲಾಂಬಿಕಾ ಪ್ರಸಾದ ದಾಸೋಹ ಮಂಟಪ ಅದ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ದಾಸೋಹ ಯಾವಾಗ್ಲೂ ಇರ್ತದೆ ಗೈಸ್. ಇಲ್ಲಿ ಡೈಲಿ ಇರ್ತದೆ ದಾಸೋಹ. ಇಲ್ಲೆಲ್ಲ ಶಿವಶರಣ ಸ್ಟ್ಯಾಚು ಅವ. ನೀವು ನೋಡ್ಬೋದು ನೀವು ಇಲ್ಲಿ. ಈ ಕಡೆ ನೋಡ್ರಿ. ಇದು ಕಡ್ಗಿ ಕಡ್ಲತ್ತಾರ ಗೈಸ್. ಇವನ್ನ ಪೇಂಟ್ ಹೊಡಿದಿಲ್ಲ ಗೈಸ್ ಒಂದೊಂದು. ಇಲ್ಲಿ ಏನಂದ್ರು ಇಲ್ಲಿ ಎಲ್ಲ ನೇಗಿಲದು ಹುಡ್ಲತ್ತಾರ ನೋಡ್ಬೋದು ನೀವು. ಇಲ್ಲಿ ಅಕ್ಕ ಮಹಾದೇವಿ ಅವರೆಲ್ಲ ಇಲ್ಲಿ ಸ್ಟ್ಯಾಚು ನೋಡ್ಬೋದು ನೀವು. ನೋಡ್ರಿ ಎಲ್ಲ ಇಲ್ಲಿ ಎಲ್ಲ ರಿಯಲಿಸ್ಟಿಕ್ ಮಾಡ್ದಂಗೆ ಮಾಡ್ಯಾರ ಗೈಸ್. ಇಲ್ಲ ಬಸವಣ್ಣನವ್ರ ಅವ್ರು ಎಲ್ಲ ತತ್ವಗಳು ನೋಡ್ಲತ್ತಾರ. ಎಲ್ಲ ಕೆಲಸಗಳು ಹೆಂಗೆ ಮಾಡ್ಬೇಕು ಎಲ್ಲ ಹೇಳತ್ತಾರ ನೋಡ್ಬೋದು ನೀವು. ಇಲ್ಲೆಲ್ಲ ಲಿಂಗ ಪೂಜೆ ಮಾಡತ್ತಾರ ಗೈಸ್. ಬಸವಣ್ಣನವ್ರು ಅವ್ರಿಗೆ ಆಶೀರ್ವಾದ ಮಾಡತ್ತಾರ ನೋಡ್ಬೋದು ನೀವು. ಈ ಬಸವಣ್ಣನವರು ಎಲ್ಲ ಲಿಂಗ ಪೂಜೆ ಅದು ಹೆಂಗೆ ಮಾಡಬೇಕು ಎಲ್ಲ ತೋರಿಸ್ಲತ್ತಾರ ಇಲ್ಲಿ. ಇಲ್ಲಿ ನೋಡ್ರಿ ಹರಳೆ ಮತ್ತು ಅವರ ಹೆಂಡತಿ ತನ್ನ ತೊಡೆಯ ಚರ್ಮದಿಂದ ಚಪ್ಪಲಿ ಮಾಡತ್ತಾರ ಗೈಸ್. ಚಪ್ಪಲಿ ಮಾಡಿ ಬಸವಣ್ಣನವರಿಗೆ ಇದು ಮಾಡ್ತಾರೆ ಗೈಸ್. ಅದು ಅಂದ್ರೆ ಅವ್ರಿಗೆ ಚಪ್ಪಲಿ ಮಾಡಿ ಹಾಕೋದ ಕೊಡ್ತಾರೆ ಗೈಸ್. ಇಲ್ಲಿ ನೋಡ್ರಿ ಚಪ್ಪಲಿ ತೊಡೆ ಹರಿದಿ ಚರ್ಮದ ಚಪ್ಪಲಿ ಮಾಡ್ತಾರೆ ಗೈಸ್. ನೋಡ್ಬೋದು ನೀವು. ಇಲ್ಲಿ ಎಂಬುದು ಚಪ್ಪಲಿ ತಗೊಂಡು ಬಸವಣ್ಣ ಬರೋ ಇಲ್ಲ ತರ. ಹಳ್ಳಿನವರು ಬಸವಣ್ಣನವರಿಗೆ ಚಪ್ಪಲಿ ಒಯ್ದು ಕೊಟ್ರು ಗೈಸ್. ಬಟ್ ಅವರು ಅವು ಚಪ್ಪಲಿ ಎಂಬುದಿಲ್ಲ ತಲೆ ಮೇಲೆ ಇಟ್ಕೊಂಡ್ರು ಗೈಸ್. ಯಾಕಂದ್ರೆ ಅದು ಬಕ್ಕೋ ದೊಡ್ಡದು ಇದು ಅದ ಅಂದ್ರೆ ಅದು ಗೊತ್ತಾಗದು ನಂಗೆ. ನೋಡ್ಬೋದು ನೀವು. ನೋಡ್ಬೋದು ನೀವು. ರೈತ ಶರಣರೆಲ್ಲ ಮೊದಲು ಅಂಬದಿಲ್ಲ ಎಣ್ಣೆ ಅಂಬದಿಲ್ಲ ಇದ್ರದಾಗೆ ಈ ಮಷಿನ್ದಾಗೆ ರೆಡಿ ಮಾಡ್ತಿರು. ಅಂದ್ರೆ ಅವೆಲ್ಲ ಅಂತಾರೆ ಸೋಯಾದು ಎಲ್ಲ ಅದ್ರೊಳಗೆ ಹಾಕಿ ಅದು ಎತ್ತದು ಕಟ್ಟಿ ಗೋಲ್ನಿಂಗ್ ತಿರ್ಸ್ತಾರೆ ಗೈಸ್. ಅದರಿಂದ ತಿರುಗಿ ಎಣ್ಣೆ ರೆಡಿ ಆಯ್ತಿತ್ತು ನೋಡ್ಬೋದು ನೀವು.
ಗೈಸ್ ಇಲ್ಲೆಲ್ಲ ಚೆಂಡು ಹೂವು ಅದು ಹತ್ಯವ ಇಲ್ಲಿ ಗಿಡ ಹೂವದು ಕಡಿಬೇಡ್ರಿ ಗೈಸ್ ಬಂದ್ರು ಇಲ್ಲಿ ಇವು ಕಡಿದ್ರು 500 ಫೈನ್ ಅಂತ ಬರ್ತಾರೆ ನೋಡ್ರಿ ನಿಮ್ಮ ಸೇಫ್ಟಿದ ನೀವು ರೀ ಸುಮ್ಮನೆ ಕಡ್ದು ಯಾಕೆಲ್ಲ ಹೂವದು ಹಾಳು ಮಾಡ್ತೀರಿ ಹಾಂ ಅದು ಇದು ಯಾಕೆ ಎದಕ್ಕೆ ಬಂದ್ ಮಾಡ್ಯಾರ ಇಲ್ಲಿ ಅಂದ್ರೆ ಆ ಕಡೆ ಚಾಲು ಅದ ರೀ ಇದು ಗವಿ ಇದು ಕೆಳಗಿದ್ದೀರಿ ಬಂದ್ ಮಾಡ್ಯಾರ ರೀಸನ್ ಎಂತ ರೀ ಎದಕ್ಕೆ ಬಂದ್ ಮಾಡ್ಯಾರ ಹಾಂ ಪೈಲೆ ಹಿಡ್ದೇ ಆಗ್ಯದ ಈಗ ಕಡಿಮೆ ಐತ್ರಿ ಹಾಂ ಅಂದ್ರೆ ಇದು ಚಾಲು ಆಗಲ್ರಿ ಅಂದ್ರಿ ಹಾಂ ಅಂದ್ರೆ ಇಲ್ಲಿಂದ ಎಲ್ಲ ತೆಗ್ದಾರ್ರಿ ಅಲ್ಲಿಂದ ಗವಿ ಅಲ್ಲಿಂದೆಲ್ಲ ಹ್ಞೂ ಕಾತರಿ ಹಾಂ ನೋಡ್ರಿ ಇಲ್ಲೆಲ್ಲ ರೀತಿ ಮಾಡಿಲ್ಲ ಎಲ್ಲ ಇಲ್ಲ ಹಸುವಿಗೆಲ್ಲ ಅಕ್ಕಿ ಅದು ನಿಲ್ಸ್ಲತ್ತಾರ ಅಕ್ಕಿ ಜೋಳ ಅದು ನೋಡ್ಬೋದು ನೀವು ಬಿಗರ್ ಚೋಡೆ ಅವರೆಲ್ಲ ಶರಣರು ಕಲ್ತಿ ಇಲ್ಲ ಡ್ಯಾನ್ಸ್ ಮಾಡೋದು ಚಳ್ಳಂ ಬಾರಿಸೋದು ನೃತ್ಯ ಮಾಡೋದು ಎಲ್ಲ ಮಾಡ್ತಾರೆ ನೋಡ್ರಿ ಇಲ್ಲಿ ನೋಡ್ಬೋದು ಗೈಸ್ ಏನಪ್ಪ ಅಂದ್ರೆ ಇಲ್ಲಿ ದಾಸಮಯ್ಯನವರು ಅವರು ಬಟ್ಟೆನೇ ಇಲ್ಲತ್ತಾರ ನೋಡ್ರಿ ಹಗ್ಗನೇ ಇಲ್ಲತ್ತಾರ ಇಲ್ಲ ನೋಡ್ರಿ ನೋಡ್ಬೋದು ನೀವು ಇದೆಲ್ಲ ಜೋಳ ಅದೆಲ್ಲ ಕುಟ್ಟತ್ತಾರ ನೋಡ್ರಿ ಇಲ್ಲೆಲ್ಲ ಒಣಕಿಲಿಂದು ನೋಡ್ರಿ ಎಲ್ಲ ಕಲ್ಲು ಬೀಸ್ಲತ್ತಾರ ಗೈಸ್ ಇಲ್ಲೆಲ್ಲ ಅದ್ರೊಳಗೆ ಅಕ್ಕಿ ಹಾಕಿ ಕಲ್ಲು ಬೀಸ್ಲತ್ತಾರ ನೋಡ್ರಿ ಜೋಳಕ್ಕೆ ಏರ್ಲತ್ತಾರ ಮತ್ತೆ ಎಲ್ಲ ರಿಯಲಿಸ್ಟಿಕ್ ಕಾಣಂತು ಗೈಸ್ ಇದೆಲ್ಲ ಎಲ್ಲ ಹೊಸದೇ ಅಂದ್ರು ಎಲ್ಲ ರಿಯಲ್ ಕಾಣ್ದಂಗೆ ಕಾಣತ್ತು ಗೈಸ್ ಇಲ್ಲಿ ಗೈಸ್ ಇಲ್ಲಿ ಇದು ಮನೆ ಹೆಂಗೆ ಕಟ್ಟಾರ ನೋಡ್ರಿ ಗೈಸ್ ಇದು ಡಿಸೈನ್ ನೋಡ್ರಿ ಈಗ ಏನಂದ್ರೆ ಬಸವಣ್ಣನ ಗವಿ ಅದ ಇಲ್ಲಿ ಕೆಳಗೆ ಹೋದ್ರೆ ಬಸವಣ್ಣನ ಗವಿ ಬರ್ತದೆ ಅದು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಬರ್ರಿ ಗೈಸ್ ಹೋಗೋಣ ಗೈಸ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮೇಂಟೆನೆನ್ಸ್ ಇಲ್ಲ ಗೈಸ್ ಹೆಂಗೆ ಟೂರಿಸ್ಟ್ಗಳು ಬರ್ತಾರೆ ಹಂಗೆ ಮೇಂಟೆನೆನ್ಸ್ ಹೆಚ್ಚಿಗೆ ಆಯ್ತು ಅದಕ್ಕೆ ಮೇಂಟೆನೆನ್ಸ್ ಇಲ್ಲ ಗೈಸ್ ನೀವು ನೋಡ್ಬೋದು ನೀವು ಇಲ್ಲೆಲ್ಲ ಶಿಸ್ತ ನೀರಲ್ಲಿ ಚೆಂದ ತುಂಬಿ ಎಲ್ಲ ಮಾಡ್ಬೇಕಂತ ಗೈಸ್ ಬಟ್ ಯಾರು ಮಾಡಲ್ಲ ಗೈಸ್ ಮೇಂಟೆನೆನ್ಸ್ ಕರೆಕ್ಟ್ ಇಲ್ಲ ಅಲ್ಲಿಂದ ಮ್ಯಾಲಿನ ತೆಳಗದ ನಡ್ಕೊತ ಬಂದೇವು ಗೈಸ್ ಈಗ ಇಲ್ಲಿ ಬಸವಣ್ಣನವ್ರ ಗವಿ ಅದ ಅದು ಗವಿಗೆ ಹೋಗೋ ಹಾದಿ ಅದ ಇಲ್ಲಿ ನೋಡ್ರಿ ಇಲ್ಲಿ ಬಸವಣ್ಣನವ್ರ ಗವಿ ಅದ ನೋಡಿ ಬಸವಣ್ಣನವ್ರ ಗವಿ ಹೋಗೋ ಹಾದಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬಸವಣ್ಣನವ್ರ ಗವಿ ಅದ ಗೈಸ್ ಇದು ಗವಿ ಮಕ್ಕೋತ್ ಹೊಟ್ಟದ ಕಟ್ಟದಿರ್ತು ಗೈಸ್ ಅಲ್ಲಿ ಒಳಗೆ ನೋಡಮ್ ಲೈಟ್ ಇದ್ದರೂ ಒಳಗೆ ಹೋಗಿ ತೋರಿಸ್ತಾ ಇಲ್ದ ಅಂದ್ರೆ ಭೀ ಟ್ರೈ ಮಾಡ್ತಾನೆ ನಾನು ನಿಮ್ಗೆ ಒಳಗೆ ಏನದ ಅಂತೆಲ್ಲ ಡೀಟೇಲ್ ತೋರಿಸ್ಲಕ್ಕ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್ ನೋಡ್ಬೋದು ನೀವು ಲೈಟ್ ಅವಾಗ ಬಂದ ಲೈಟ್ ಅವ ಫಸ್ಟ್ ಅಲ್ಲ ಬಂದಿಲ್ಲ ಅವಾಗ ಲೈಟ್ ಇದ್ದಿಲ್ಲ ಇಲ್ಲಿ ನಾವು ಇಲ್ಲಿ ಗವಿ ಒಳಗೆ ನಡೆದಿದ್ದೆವು ಗವಿದಾಗ ಹೋಗೋಣ ಹೆಂಗದ ಅಂತ ನೋಡ್ರಿ ಇಲ್ಲಿ ಗೈಸ್ ಇಲ್ಲಿ ಬೊಕ್ಕು ತಣ್ಣದ ಗೈಸ್ ಮಣ್ಣಿದ ಗೈಸ್ ಇದು ಫುಲ್ ತಣ್ಣವರ ನೀವು ನೋಡ್ಬೋದು ಇಲ್ಲಿ ಫುಲ್ ತಣ್ಣವರ ಇದು ದಾಸೋಹ ಮೂರ್ತಿ ನೀಲಮ್ಮ ಅಂತ ಇವರು ದಾಸೋಹ ಮೂರ್ತಿ ನೀಲಮ್ಮ ಇವರು ದಾಸೋಹ್ಯರ ನೋಡ್ಬೋದು ಗೈಸ್ ಗೈಸ್ ಇಲ್ಲಿ ಬೊಕ್ಕು ತಣ್ಣದ ಗೈಸ್ ಇಲ್ಲಿ
ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭು ದೇವರದವ್ರ ಮೂರ್ತಿ ಇದೆ ಇಲ್ಲಿ, ಸಣ್ಣ ಮೂರ್ತಿ ಇದೆ. ನಿಂಬು ಮಂಟಪ ಮೊದಲ ಶೂನ್ಯ ಪೀಠಾಧೀಶರು. ನಮ್ಮ ಈ ಕಡೆ ಅಂತ ಒಬ್ಬನೇ ಬರ್ಲಕ್ಕೆ ಹಂಚ್ಕೊಂಡ ವಯಸ್ಸಲ್ಲಿ ನೋಡ್ರಿ ಬೇಸಿಲ್ಲ ಅದ ಖರೆ, ಬಟ್ ಅಲ್ಲಿ ಪೇಂಟ್ ಆಗಿಲ್ಲ ನೋಡ್ಬೋದು ನೀವು. ಡೆವಲಪ್ಮೆಂಟ್ ಆಗಿದೆ ಗೈಸಿಲ್ಲ. ಫಸ್ಟ್ ಅದು ಬಂದಾಗ ಅದು ಲೈಟ್ ಅದು ಇರ್ತಿಲ್ಲ, ಈಗೆಲ್ಲ ಲೈಟ್ ಅದು ಹಚ್ಕೊಳ್ತಾರೆ. ಇಲ್ಲಿ ಡೆವಲಪ್ಮೆಂಟ್ ಆಗಿದೆ ಗೈಸ್. ಬಸವಣ್ಣನವ್ರು ಅವರೆಲ್ಲ ಲಿಖಿಯ ಬಂದೇವಿಲ್ಲ ಟ್ರೆಕ್ಕಿಂಗ್ ಬಂದಿದ್ದೀವಿ. ಹಿಂಗೆ ಹೋಗಿ ಇಲ್ಲಿ ನೋಡಿ ಚಿನ್ನಯ್ಯ ಜ್ಞಾನಿ ಚನ್ನಬಸವಣ್ಣ ಅವ್ರ ಸ್ಟ್ಯಾಚ್ಯೂದಲ್ಲಿ ಬಸವಣ್ಣನವ್ರ ಸ್ಟ್ಯಾಚ್ಯೂ. ಇಲ್ಲಿ ಅಕ್ಕ ಮಹಾದೇವರ ಸ್ಟ್ಯಾಚ್ಯೂ ನೋಡಿ, ಅಕ್ಕ ಮಹಾದೇವರ ಸ್ಟ್ಯಾಚ್ಯೂ ಅದ ಗೈಸ್ ಇಲ್ಲಿ. ನೋಡಪ್ಪ ನೋಡಿ ಮರಿಯೋಳ ಮಾಚಿದೇವ್ರದ್ದು ಅವ್ರ ಸ್ಟ್ಯಾಚ್ಯೂ ಇಲ್ಲದ. ಅದರ ಎದುರಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರದವ್ರ ಸ್ಟ್ಯಾಚ್ಯೂದಲ್ಲಿ. ಗೈಸ್ ಗವಿರ ಮಸ್ತ್ ಅದ, ನೋಡಪ್ಲೆ ಅದ ಗೈಸ್ ಗವಿ, ಇದೇನು ಇಲ್ಲ. ಹೊರಗೆ ಬಂದ್ವಿ ಗೈಸ್, ಫೈನಲಿ ಹೊರಗೆ ಬಂದೇವ್ ನಾವು. ಅಷ್ಟೇ ಮಸ್ತ್ ಅದ ಗೈಸ್ ಗವಿ. ಏನಪ್ಪ ಅಂದ್ರೆ ನಾ ಫೈನಲ್ ಸಜೆಷನ್ ಏನ್ ಕೊಡ್ತಾರೆ, ಯಾರು ಆದ್ರೂ ಬಸವ ಕಲ್ಯಾಣಕ್ಕೆ ಬಂದ್ರೆ ಇದು ಬಸವಣ್ಣ ಸ್ಟ್ಯಾಚ್ಯೂ ಒಂದ್ಸಲ ವಿಸಿಟ್ ಮಾಡ್ರಿ. ನೋಡ್ಲಕ್ ಪ್ಲೇಸ್ ಅಂತೂ ಮಸ್ತ್ ಅದ, ಅಷ್ಟೇ ಸ್ವಲ್ಪ ಮೇಂಟೆನೆನ್ಸ್ ಇಲ್ಲ ಗೈಸ್. ಅಷ್ಟೇ ಇನ್ನ ಮೇಂಟೆನೆನ್ಸ್ ಮಾಡ್ಬೇಕು, ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡ್ಬೇಕು. ನೀವು ಎಷ್ಟು ಚಂದ ಮಾಡ್ತೀರೋ ಅಷ್ಟು ಪ್ರವಾಸಿಗರು ಟೂರಿಸ್ಟ್ ಅದನ್ನ ನೋಡ್ಲಕ್ ಬರ್ತಾರೆ ಇಲ್ಲಿ. ನಂದು ವಿನಂತಿ ಅಂದ್ರೆ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡ್ರಿ, ಎಲ್ಲ ಶಿಸ್ತ್ ಮಾಡ್ರಿ ಎಂಬುದು ಗೈಸ್. ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ಗೈಸ್ ಅಷ್ಟೇ.